ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಪ್ರಸ್ತಾಪ ಮಾಡಿದ ಆರ್ಎಸ್ಎಸ್ ಚಟುವಟಿಕೆಯನ್ನ ಸರ್ಕಾರಿ ಜಾಗದಲ್ಲಿ ನಿಷೇಧ ಮಾಡಬೇಕು ಅಂತ ಪತ್ರ ಬರೆದಿದ್ದಲ್ಲ ಗವರ್ಮೆಂಟ್ಗೆ. ಹಾಗಾದ್ರೆ ಆ ನಿಷೇಧ ಫಿಕ್ಸಾ? ಮಹತ್ವದ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಬಂದೇ ಬಿಟ್ರ? ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಆರ್ಎಸ್ಎಸ್ನ ಸರ್ಕಾರಿ ಜಾಗಗಳಲ್ಲಿ ನಿಷೇಧ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಪರೋಕ್ಷ ಸುಳಿವು ಕೊಟ್ಟಿದ್ದಾರೆ. ದುಷ್ಟಶಕ್ತಿಗಳು ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಹಾಕ್ತಾ ಇದೆ. ಆ ಬೆದರಿಕೆಗೆ ಅವರು ಜಗ್ಗಲ್ಲ, ನಾವು ಜಗ್ಗಲ್ಲ. ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿರೋದ್ರಲ್ಲಿ ಏನ್ರಿ ತಪ್ಪಿದೆ? ತಮಿಳುನಾಡಿನಲ್ಲಿ ಸರ್ಕಾರಿ ಜಾಗದಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿಷೇಧ ಆಗಿದೆ, ಅದನ್ನ ನಮ್ಮಲ್ಲಿ ಜಾರಿಗೆ ತನ್ನಿ ಅಂತ ಹೇಳಿದ್ದಾರೆ. ಈ ಪತ್ರವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದೀವಿ. ತಮಿಳುನಾಡಿನಿಂದ ಆದೇಶದ ವರದಿಯನ್ನು ತರಿಸ್ಕೊಳ್ತಾ ಇದ್ದೀವಿ. ಬಿಜೆಪಿ ಯಾವಾಗ್ಲೂ ದಮ್ಮಿದ್ರೆ ಬ್ಯಾನ್ ಮಾಡಿ ಅಂತ ಇತ್ತು. ಕಳೆದ ಚುನಾವಣೆ ಆ ರೀತಿ ಕರೆದಿದ್ರು. ಅವರ ಸ್ಥಿತಿ ಏನಾಯ್ತು? ಮೈಸೂರಲ್ಲಿ ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ಹಾಗಾದ್ರೆ ತಮಿಳುನಾಡಿನ ರೂಲ್ಸ್ ಅನ್ನು ಇಲ್ಲಿ ತರ್ತಾರಾ? ಇನ್ನು ಮುಂದಕ್ಕೆ ಇವರು ಗಣವೇಷಧಾರಿಗಳಾಗಿ ಸರ್ಕಾರಿ ಜಾಗ, ಎಕ್ಸಾಂಪಲ್ ಗ್ರೌಂಡ್ಗಳು, ಶಾಲೆಯ ಆವರಣ ಎಂಥವುಗಳನ್ನು ಬಳಸ್ಕೊಳ್ತಾ ಇದ್ರಲ್ಲ, ಪಾರ್ಕ್ಗಳು, ಅದನ್ನು ಬಳಸ್ಕೊಳಂಗಿಲ್ವಾ? ತಮಿಳುನಾಡಿನಲ್ಲಿ ಅದು ಬ್ಯಾನ್ ಮಾಡಿದ್ದಾರೆ. ಸೊ ಅದನ್ನೇ ಇಲ್ಲಿ ಯಥಾವತ್ತಾಗಿ ಬಟ್ಟಿ ಇಳಿಸ್ತಾರಾ ಗೊತ್ತಿಲ್ಲ. ಬಹಳ ಗಂಭೀರವಾಗಿ ಪರಿಗಣಿಸಿದ್ದೀವಿ ಎಂದಿದ್ದಾರೆ ಈ ಲೆಟರ್ನ. ಎಲ್ಲ ಲೆಟರ್ಗಳನ್ನು ಅಷ್ಟೇ ಗಂಭೀರವಾಗಿ ಪರಿಗಣಿಸಿದ್ರೆ ಬಹಳ ಒಳ್ಳೆಯದು. ಸರ್ಕಾರಿ ಜಾಗಗಳಲ್ಲಿ RSS ಶಿಬಿರಗಳನ್ನು ಅಥವಾ ಅವರ ಚಟುವಟಿಕೆಗಳನ್ನು ಮಾಡಬಾರದು ಅಂತ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಮಾಡಿದ್ದಾರೆ, ಹಂಗೆ ಮಾಡಿ ಅಂತ ಹೇಳಿದ್ದಾರೆ. ವಾಟ್ ಈಸ್ ರಾಂಗ್ ಇನ್ ದಟ್? ಈ ದುಷ್ಟಶಕ್ತಿಗಳಿದಾವಲ್ಲ, ದುಷ್ಟಶಕ್ತಿಗಳು ಯಾವಾಗಲೂ ಇಂಥದೇ ಕೆಲಸ ಮಾಡೋದು. ಅವ್ರ ಬೆದರಿಕೆಗಳಿಗೆಲ್ಲ ಇದರಲ್ಲ ಇವರು. ಬಟ್ ಆ ಪತ್ರದ ಸೀರಿಯಸ್ ತಗೊಂಡು ಆ ಪತ್ರದ ಸೀರಿಯಸ್ ಅಟೆಂಪ್ಟ್ ಮಾಡ್ತಾ ಇದ್ರು. ಆಕ್ಷನ್ ಮಾಡೋ ವಿಚಾರ ನಾನು ಚೀಫ್ ಸೆಕ್ರೆಟರಿಗೆ ಹೇಳಿದ್ದೀನಿ, ತಮಿಳುನಾಡಿನಲ್ಲಿ ಯಾವ ಥರ ಮಾಡಿದ್ದಾರೆ ಅದನ್ನು ತರಿಸಿ ಅದನ್ನು ರಿಪೋರ್ಟ್ ತಗೊಳ್ಳಿ ಅಂತ ಹೇಳಿದ್ದೀನಿ.